ಹಲೋ ಫ್ರೆಂಡ್ಸ್, ಚಿಕನ್ ಕರಿ ಗ್ರೀನ್ ಮಸಾಲ ಸಿಂಪಲ್ಲಾಗಿ ಹೇಗೆ ಮಾಡೋದು ಬನ್ನಿ ಹೇಳ್ಕೊಡ್ತೀನಿ. ಮೊದಲಿಗೆ ಏನೇನು ವಸ್ತುಗಳು ಬೇಕು ಹೇಳ್ತೀನಿ ನೋಡಿ. ಕರಿಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕ್ವಾಂಟಿಟಿಲಿ ಈರುಳ್ಳಿ, ಟೊಮ್ಯಾಟೊ ಹಾಗೂ ಶುಂಠಿ ಮತ್ತು ಬೆಳ್ಳುಳ್ಳಿ. ಇದರಲ್ಲಿ 1 kg ಚಿಕನ್ ಇದೆ ಫ್ರೆಂಡ್ಸ್. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಇದು ಮಿಕ್ಸಿ ಕೆಲಸ ತುಂಬ ಇದೆ. ಒಂದು ಪಾತ್ರೆ ತೊಗೊಳ್ಳಿ. ಒಂದು ಪಾತ್ರೆಗೆ ಒಂದು 100 ml ಅಷ್ಟು ಅಡುಗೆ ಎಣ್ಣೆನ ಆ್ಯಡ್ ಮಾಡಿ. ಆನಂತರ ನೀವು ಈರುಳ್ಳಿನ ಮೊದಲಿಗೆ ಮಿಕ್ಸಿಲಿ ಹಾಕಿ ರುಬ್ಕೋಬೇಕು. ಆಮೇಲೆ ಇದಕ್ಕೆ ತುಂಬ ರುಚಿ ಬರಬೇಕಂತ ಹೇಳಿ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ಈಗ ನೋಡಿ, ಒಗ್ಗರಣೆ ರೀತಿ ಫಸ್ಟು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಪುದೀನ ಇದನ್ನು ಪಾತ್ರೆ ಒಳಗೆ ಹಾಕಿ. ಈಗ ಈರುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಬೇಕು. ಈರುಳ್ಳಿನ ಜಾಸ್ತಿ ಸಣ್ಣಕ್ಕೆ ರುಬ್ಕೋಬೇಡಿ, ಮೀಡಿಯಮ್ ಆಗಿರಲಿ. ಮೀಡಿಯಮ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇರಲಿ. ಇವಾಗ ಆ್ಯಡ್ ಮಾಡಿ ಈರುಳ್ಳಿ ಪೇಸ್ಟ್, ಓನ್ಲಿ ಈರುಳ್ಳಿ. ಇದಕ್ಕೆ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಲೋ ಫ್ಲೇಮ್ಗೆ ಇಡಬೇಕು, ಇಲ್ಲಾಂದರೆ ಒಂದು ಸ್ವಲ್ಪ ಸುಟ್ಟೋಗ್ಬಿಡುತ್ತೆ. ಈಗ ಕರಿಮೆಣಸು ತಗೊಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ. ಬೆಳ್ಳುಳ್ಳಿ ಒಂದು 2 ಬೆಳ್ಳುಳ್ಳಿ ಅಥವಾ 2.5, ಶುಂಠಿ ಒಂದು 2 ಭಾಗ, ಒಂದು 50 ಗ್ರಾಮ್ ಅಷ್ಟು. ಮೆಣಸಿನ್ಕಾಯಿ ಒಂದು 5 ರಿಂದ 6. ಜಾಸ್ತಿ ಸ್ಪೈಸಿ ತಿಂತೀರಿ ಅಂದರೆ 1-2 ಜಾಸ್ತಿನೂ ಆ್ಯಡ್ ಮಾಡ್ಬೋದು. ಪುದೀನ ಇದು ಮಾಡಿ. ನೋಡಿ, ಈಗ ಆನಿಯನ್ ಸ್ವಲ್ಪ ಪೇಸ್ಟ್ ಎಲ್ಲ ಪೂರ್ತಿ ಫ್ರೈ ಆಗಿದೆ. ಈಗ ನೆಕ್ಸ್ಟ್ ಬಂದು ನಾವೇನು ರುಬ್ಕೊಂಡಿದ್ವಿ, ಕರಿಮೆಣಸು, ಬೆಳ್ಳುಳ್ಳಿ, ಶುಂಠಿ ಮತ್ತು ಪುದೀನ ಹಾಗೂ ಹಸಿಮೆಣಸಿನ್ಕಾಯಿ, ಆ ಪೇಸ್ಟ್ನ ಆ್ಯಡ್ ಮಾಡಿ. ಇನ್ನು ನೆಕ್ಸ್ಟ್ ನೀವು ಈ ಮಸಾಲ ಫ್ರೈ ಆದಮೇಲೆ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಆ್ಯಡ್ ಮಾಡಬೇಕು. ಇದು ಮಸಾಲೆ ಟೈಮ್ ಟು ಟೈಮ್ ಹಾಕಿದ್ರೇ ತುಂಬ ಟೇಸ್ಟ್ ಬರೋದು. ಲಿಮಿಟೆಡ್ ಮಸಾಲೆ, ಜಾಸ್ತಿ ಇಲ್ಲ. ಈಗ ಟೊಮ್ಯಾಟೊ ಹಾಗೂ ಕೊತ್ತಂಬರಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ. ತುಂಬ ರುಚಿ ಬರಬೇಕಂದ್ರೆ ಕೊತ್ತಂಬರಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕು. ಈಗ ಉಪ್ಪನ್ನು ಆ್ಯಡ್ ಮಾಡಿ. ನಿಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ನೆಕ್ಸ್ಟು ಈಗ ಚಿಕನ್ ಆ್ಯಡ್ ಮಾಡೋ ಟೈಮ್. ಚಿಕನ್ ಆ್ಯಡ್ ಮಾಡಿ. ಚಿಕನ್ನ ಸ್ವಲ್ಪ ಡ್ರೈಯಾಗಿ ಇಟ್ಕೊಂಡಿರಬೇಕು, ನೀರಿನ ಅಂಶ ಇರಬಾರ್ದು ಒಂಚೂರು. ಚಿಕನ್ನ ಆ್ಯಡ್ ಆದಮೇಲೆ ನಾವು ಇನ್ನೊಂದು ಮಸಾಲ ಏನಿದೆ, ಟೊಮ್ಯಾಟೊ ಹಾಗೆ ಓನ್ಲಿ ಕೊತ್ತಂಬರಿ, ಆ ಮಸಾಲಾನ ಆ್ಯಡ್ ಮಾಡಬೇಕು. ಚಿಕನ್ನು ಚೆನ್ನಾಗಿ ರೋಸ್ಟ್ ಆಗಬೇಕು, ಹಾಗೆ ಬೇಯಬೇಕು. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಮುಂಚಿತವಾಗಿಯೇ ಆ್ಯಡ್ ಮಾಡಬೇಕು. ಅದಾದಮೇಲೆ ಆ ಮಸಾಲೆ ಆ್ಯಡ್ ಆದಮೇಲೆ ನಾವು ಮಾಡ್ತಿರೋ ಚಿಕನ್ ಕರ್ರಿ ತುಂಬ ಟೇಸ್ಟಿ ಆಗೋದು. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಚಿಕನ್ಗೂ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ನೋಡಿ, ಈಗ ಕುದಿ ಬರ್ತಾ ಇದೆ. ಎಣ್ಣೆ ಸಪ್ರೇಟ್ ಆಗಿರ್ಬೇಕು ನಮಗೆ. ಚಿಕನ್ ಒಳಗೇ ಇರಬಾರ್ದು ಎಣ್ಣೆ ಮತ್ತು ನೀರು ಸಪ್ರೇಟ್ ಆಗಿರಬೇಕು. ಆ ಟೈಮ್ಗೆ ನಾವು ಈ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಮಸಾಲೆ ಏನಿದೆ ಅದನ್ನು ಆ್ಯಡ್ ಮಾಡ್ತಿದ್ದೀವಿ. ಆ್ಯಡ್ ಆದಮೇಲೆ ಮಿಕ್ಸ್ ಮಾಡೋ ಟೈಮು ಚೆನ್ನಾಗಿ ಮಿಕ್ಸ್ ಆಗಬೇಕು. ಎಲ್ಲ ಕಡೆ ಎಲ್ಲ ಮಾಂಸಕ್ಕೂ ಕರೆಕ್ಟಾಗಿ ಈ ಮಸಾಲೆ ಮಿಶ್ರಣ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಮೇಲೆ ಒಂದು 10 ಮಿನಿಟ್ಸ್ ದಮ್ಮಿಗೆ ಬಿಟ್ಟರೆ ನೀವು ಸಾಕು, ಚಿಕನ್ ಕರಿ ರೆಡಿ ಆಗುತ್ತೆ. ಇದು ಸಿಂಪಲ್ ರೆಸಿಪಿ, ತುಂಬ ಫಾಸ್ಟ್ ಆಗೋ ರೆಸಿಪಿ. ನೀವು ಕುಕ್ಕರಲ್ಲಿ ವಿಜಲ್ ಏನೂ ತರಿಸ್ಬೇಡಿ, ಬರೀ ಹೀಗೇ ಬೇಯಿಸಬೇಕು. ಆವಾಗ ತುಂಬ ಚೆನ್ನಾಗಿರೋದು, ಟೇಸ್ಟ್ ಕೂಡ ಬರೋದು. ಈ ಮಿಶ್ರಣಕ್ಕೆ ನೀವು ಒಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಬೋದು. ಒಂದು ಸ್ವಲ್ಪ ಏನು ಜಾರಲ್ಲಿ ಮಸಾಲೆ ಇರುತ್ತೆ, ಆ ಮಸಾಲೆಗೆ ಒಂದು ಸ್ವಲ್ಪ ಅಂದರೆ ಒಂದು 1/4 ಲೀಟ್ರಷ್ಟು ನೀರು ಮಿಕ್ಸ್ ಮಾಡಿ. ಆವಾಗ ಸಾರು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಕರಿ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಇನ್ನು ಒಂದು ಸ್ವಲ್ಪ ಟೇಸ್ಟ್ ಕೂಡ ಬರುತ್ತೆ. ಸ್ವಲ್ಪ ಆ್ಯಡ್ ಮಾಡಿ, ನೀರು ಸಾಕು, ಜಾಸ್ತಿ ಆ್ಯಡ್ ಮಾಡಬೇಡಿ.
ಇಲ್ಲಾಂದರೆ ಮಸಾಲೆ ರುಚಿ ಸಿಗಲ್ಲ. ಈಗ ಒಂದು 10 ಮಿನಿಟ್ಸ್ ದಮ್ಮಿಗೆ ಬಿಟ್ಟರೆ ಸಾಕು. ಚಿಕನ್ ಕರಿ ಸರ್ವ್ಗೆ ರೆಡಿ. ಇದನ್ನು ಬಿಳಿ ಅನ್ನದ ಜೊತೆ ತಿನ್ಬೋದು, ಅಂದಾಗೆ ಅದ್ರ ಜೊತೆ ರೊಟ್ಟಿ ಜೊತೆ ಕೂಡ ನೀವು ಇದನ್ನು ಟೇಸ್ಟ್ ಮಾಡ್ಬೋದು. ಟೋಟಲ್ ಇದು ಒಂದು 25 ಮಿನಿಟ್ಸಲ್ಲಿ ನೀವು ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ನೋಡಿ 25 ಮಿನಿಟ್ಸಲ್ಲಿ ಸಿಂಪಲ್ಲಾಗಿ ಚಿಕನ್ ಕರಿ ರೆಡಿಯಾಗಿದೆ. ಬಿಸಿ ಬಿಸಿ ಇರುವಾಗಲೇ ತಿಂದರೆ ಊಟದ ಮಜಾ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ ಇರುವ ಆಹಾರ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಏನಾರ ರೆಸಿಪೀಸ್ ಬೇಕು ಅಂದರೆ ನಿಮಗೆ ಕಮೆಂಟ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಆ ರೆಸಿಪೀಸ್ನ ಸಿಂಪಲ್ ವಿತೌಟ್ ಎನಿ ಎಕ್ಸ್ಟ್ರಾ ಕಾಸ್ಟ್ ಲಿಮಿಟೆಡ್ ರಿಸೋರ್ಸಲ್ಲಿ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಈ ವಿಡಿಯೋ ನೀವು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.